ಹೇಗ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ವಿ, ಡೆಕೋರೇಷನ್ಸ್ ಮಾಡಿದ್ವಿ. ಲೆಟ್ಸ್ ಗೋ. ನನ್ನ ಪ್ರೀತಿಯ ಡುಮ್ಮಿ ಪಾರು 26 ವರ್ಷದಿಂದ ಒಂದು ಅದ್ಭುತ ಜನಿಸ್ತದ. ಇವತ್ತು ನಾನು ಪೇಟೆಯಲ್ಲಿ ಕುತ್ಕೊಂಡು ಹೋಗಿ ತಂದಿದ್ದೆ ಜರ್ಮನ್ ಸಿಲ್ವರ್ದು. ಇದು ಬರೀ ಹೈಟ್ ಬರಕ್ಕೆ ಅಂತ ಇಡ್ತು. ಎಲ್ಲ ರೆಡಿ ಆದ್ಮೇಲೆ ಹಿಂಗ್ ಕಾಣಿಸ್ತಿದೆ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೊ ಅದಕ್ಕೆ ಶಾಪಿಂಗ್ ಮಾಡಬೇಕಿತ್ತು. ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಗಾಡಿ ತಗೊಂಡು. ಆ್ಯಕ್ಚುಲಿ ನಮ್ಮ ಅಜ್ಜಿ ಅಡ್ಮಿಟ್ ಆಗಿದ್ದಾರೆ. ಸ್ವಲ್ಪ ಸುಸ್ತಾಗಿತ್ತು ಅಂತ, ಬ್ಲಡ್ ಕಮ್ಮಿ ಆಗಿತ್ತು ಅಂತ. ಸೊ ಅಮ್ಮ ಹಾಸ್ಪಿಟಲಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹಣ್ಣು ಹೂವು ಎಲ್ಲ ತೊಗೊಳೋದಿದೆ. ಅದನ್ನು ತೊಗೊಳಕ್ಕೆ ಹೊರಡಬೇಕು. ಅದನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ವರಮಹಾಲಕ್ಷ್ಮಿಗೆ ಹೇಗೆ ಪ್ರಿಪೇರ್ ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಮನೇಲಿ ಅನ್ನೋದನ್ನ ತೋರಿಸ್ತೀನಿ. ಇದೊಂಥರ ಈ ಹಬ್ಬ ಬಂದು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಎಲ್ಲರೂ ಇಂಟ್ರೆಸ್ಟಿಂದ ಫುಲ್ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತೀವಿ. ಸೊ ಈ ವರ್ಷ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕಂದರೆ ನಾನು ನಿನ್ನೆ ಮಿಡ್ನೈಟ್ ಬಂದಿದ್ದು ಬ್ಯಾಂಗ್ಳೂರಿಂದ. ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ಮನೆ ಕ್ಲೀನ್ ಮಾಡೋದಿದೆ. ಸೊ ಈಗ ಏನೇನಿದೆ ತರೋದು ತಂದುಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಗೋ. ಇದೇ ನೋಡಿ ಮೈಸೂರು JSS ಹಾಸ್ಪಿಟಲ್ಲು. ಲಿಟ್ರಲಿ ಹಾಸ್ಪಿಟಲ್ ಅಂದ್ರೆಲ್ಲ ಒಂಥರ ಇನ್ನೂ ಒಂಥರ ಫೀಲ್ ಬರ್ಸುತ್ತೆ. ದೇವಸ್ಥಾನಕ್ಕಿಂತ ಜಾಸ್ತಿ ಪ್ರೇಯರ್ಸು ಹಾಸ್ಪಿಟಲಲ್ಲಿರುತ್ತಂತ. ನಾನಂತೂ ಮೈಸೂರಲ್ಲಿ ಓಡಾಡ್ದೆ ಲಿಟ್ರಲಿ ದಾರಿಗಳೇ ಮರ್ತ್ಬಿಟ್ಟಿದ್ದೀನಿ. 3-4 ಡೇಸಿಂದ ನಿದ್ದೆ ಇಲ್ಲ. ಕಣ್ಣಂತೂ ಫುಲ್ ನೋಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕಾಯ್ತಾ ಇದ್ದೀನಿ. ನಮ್ಮಮ್ಮ ಕೆಳಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಮೇಲೆ ಹೋಗ್ಬಿಟ್ಟು ಅಜ್ಜಿಗೆ ನೋಡಬೇಕು. ನೋಡಿ ಮಾತಾಡಿಸಿ ಅದಾದಮೇಲೆ ಏನಿದೆ ಹಬ್ಬಕ್ಕೆ ತರೋದು ಅದೆಲ್ಲ ತರಕ್ಕೆ ಹೋಗಬೇಕು. ಹಾಯ್ ಮಾಡಿ. ಹಾಯ್ 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 ಹಿಂಗೆ ಹಾಯ್ ಹಾಯ್ ಹಾಯ್. ಬ್ಲಾಗ್ ನೋಡ್ತಿರೋರಿಗೆಲ್ಲ ಹುಷಾರಾಗಿದ್ದೀವಿ ಅಂತ ಹೇಳ್ಬಿಡಿ. ಎಲ್ಲ ಹೇಳಜ್ಜಿ. ಇವರು ನನ್ನ ಪ್ರೀತಿಯ ಡುಮ್ಮಿ ಪಾರು ಅಲ್ವಾ. ನಮ್ಮ ಅಜ್ಜಿ ಇವಾಗ ಇನ್ನೊಂದು ವಿಷಯ ಹೇಳಿದ್ರು. ನಾನು ಇಲ್ಲೇ ಅಂತ ಹುಟ್ಟಿದ್ದು, JSS ಹಾಸ್ಪಿಟಲಲ್ಲಿ. JSS ಹಾಸ್ಪಿಟಲ್ ಹುಟ್ಟಿದ್ದೀವಳು. ನಮ್ಮಮ್ಮ ಇಲ್ಲೇ ಅಡ್ಮಿಟ್ ಆಗಿದ್ರು ಇವಾಗ. 26 ತುಂಬಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬೇಗ ಪ್ರಪಂಚಕ್ಕೆ ಬರಬೇಕು ಅಂತ ಬಂದೆ. ಜನವರಿಗೆ ಡೇಟ್ ಕೊಟ್ಟಿದ್ರು. 2000ಗೆ ಹುಟ್ಟಬೇಕಿತ್ತು. 1999ಗೆ ಹುಟ್ಬಿಟ್ಟೆ. ಆವಾಗ ಸ್ವಲ್ಪ ನನಗೆ ಬೇಗ ಬರೋಣ ಈಚೆ ಅಂತ ಅನಿಸ್ತಾ ಇತ್ತು ಅನಿಸುತ್ತೆ. 26 ವರ್ಷದ ಹಿಂದೆ ನಾನು ಇಲ್ಲೇ ಜನಿಸಿದ್ದು. 26 ವರ್ಷ ಆಯಿತು. ಮನ್ ನಿಮಗೆ ಗೊತ್ತಾ 26 ವರ್ಷದ ಹಿಂದೆ ಇಲ್ಲಿ ಒಂದು ಅದ್ಭುತ ಗೊತ್ತು. ಇದೆಲ್ಲ ಆ ಹಾಸ್ಪಿಟಲಲ್ಲಿ ಇದೆಲ್ಲ ಇಲ್ಲಲ್ಲ ಮತ್ತೆ ಇರಲಿಲ್ಲ. ಹಾಂ, 26 ವರ್ಷದಿಂದ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲಿ ಹುಟ್ಟಿದ್ದೀನಿ. 26 ವರ್ಷದಿಂದ ಒಂದು ಅದ್ಭುತ ಜನಿಸ್ತಾನೆ. ಇಲ್ಲ, ನಾನೇನಿಗೆ ಗೊತ್ತಾ ಕರ್ಕೊಂಬಂದಿದ್ದು, ಬಾದಾಮಿ ಹಾಲು ಫೇಮಸ್ಸು ಅಲ್ಲಿ. ಬಾದಾಮ್ ಡ್ರಿಂಕ್ ಅಗ್ರಹಾರನ ಇದು? ಓ, ಅದಕ್ಕೆ ನಿಮಗೆ ಗೊತ್ತು. ನಮ್ಮಮ್ಮ ಇಲ್ಲಿ ಪಫು, ವೆಜಿಟೇಬಲ್ ಪಫು ಫೇಮಸ್ ಅಂತ ಕರ್ಕೊಂಬಂದಿದ್ದಾರೆ. ಹೆಂಗಿದೆ ಅಮ್ಮ? ಅವಾಗಿಂದ ಇಲ್ಲಿ ಬಾದಾಮ್ ಹಾಲು ಫೇಮಸ್ ಆವಾಗಿಂದನೂ. ಮೈಸೂರಲ್ಲಿ ನನಗೆ ತುಂಬ ಇಷ್ಟವಾಗಿರೋ ರೋಡ್ ಅಂದರೆ ಈ ಕಲಾಮಂದಿರ್ ರೋಡು. ಯಾಕಂದರೆ ಇಷ್ಟು ಚೆನ್ನಾಗಿ ವೈಡಾಗಿ ಸ್ಪ್ರೆಡ್ ಆಗಿದೆ ಈ ಮರಗಳು. ಇವಾಗ ನಾವು ಹೂವು ಎಲ್ಲ ತಗೊಳಕ್ ಬಂದ್ವಿ. ಹೂವು ಹಣ್ಣು ನೋಡ್ರಿ, 2 ಹಾಕಿ. ಇದನ್ನು ಪರ್ಪಲ್ ಕಲರ್ದು ಹಾಕಿ. ಇದನ್ನ ಒಂದು ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿದೆ ಇದು.
ಹಾಕ್ಲಾ 1/4 kg. ದೇವರಿಗೆ ಹಾಕಕ್ಕ ಹಾರ ತಗೊಳ್ಳೋಣ. ಹೂವಗಳು, ಹಾರ ಮತ್ತೆ ಹಣ್ಣುಗಳು ಏನ್ ಬೇಕೋ ಅದೆಲ್ಲಾನು ತಗೊಂಡಾಗಿದೆ. ತಾವರೆ ಹೂವು ಒಂದು ಪೆಂಡಿಂಗ್ ಇದೆ. ದೇವ್ರ ತಲೆ ಮೇಲೆ ಮುಡ್ಸಕ್ಕೆ ಒಂದ್ ತಾವರೆ ಹೂವು ಬೇಕಿತ್ತು, ಅದನ್ನ ತಗೊಳಕ್ ಒಂದ್ ಬಾಳೆ ತಲೆ ದೇವ್ರನ್ನ ಮುಡ್ಸಕ್ಕೆ. ಇವಾಗ ನಮ್ಮ ಅಕ್ಕಂಗೆ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಯ್ತಂತೆ. ನನಗೆಲ್ಲ ಜಿಲೇಬಿ ಬೇಕು ಅನ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಶಾಪಿಂಗ್ ಮಾಡಿ ಮಾಡಿ ಅವಳು ತಿನ್ಬೇಕು ಅನ್ಸಿದ್ದು, ಹಂಗಾಗಿ ಅವಳು ಇಲ್ಲಿ ಕರ್ಕೊಂಡ್ ಬಂದ. ಪ್ರತಿ ವರ್ಷ ನೈಟ್ ಅಷ್ಟರಲ್ಲೇ ನಾವು ಯೂಶಲಿ ಕೂರಿಸ್ಬಿಡ್ತಿದ್ವಿ. ಬಟ್ ಈ ವರ್ಷ ಇನ್ನೂ ಮನೆ ಕ್ಲೀನ್ ಮಾಡ್ತಾನೆ ಇದ್ದೀವಿ. ಯಾಕಂದರೆ ಹಾಸ್ಪಿಟಲ್ ಹೋಗೋದು ಬರೋದು ಎಲ್ಲ ಅಮ್ಮಂಗೂ ಇತ್ತು, ಟೈಮ್ ಇರಲಿಲ್ಲ. ನಾನು ಬೆಳಗ್ಗೆಯಿಂದ ಫುಲ್ಲು ಶೋಕೇಸ್ ಕ್ಲೀನ್ ಮಾಡೋದೇ ಅರ್ಧ ದಿನ ಆಯಿತು. ಲಿಟ್ರಲಿ ಪ್ರೈಸ್ ಯಾವುದಾದ್ರೂ ಸಿಕ್ಕಿಲ್ಲ ಅಂತಂದರೆ ಅಥವಾ ಮೊಮೆಂಟೋ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಅಳು ಬರೋಂಗಾಗ್ತಿತ್ತು. ಈಗ ಇದನ್ನೆಲ್ಲ ವರ್ಷಕ್ಕೆ ನನಗೆ ಅಳು ಬರೋಂಗಾಗುತ್ತೆ. ನಿನ್ನೆ ರಾತ್ರಿ ಬರೀ ಬ್ಯಾಕ್ಡ್ರಾಪ್ ಹಾಕಿ ನಾವು ಬಳ್ಕೊಂಡ್ಬಿಟ್ವಿ. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಅದು ಈ ಕಡೆ ಸೈಡ್ ಸರಿ ಮಾಡು, ಸೈಡಲ್ಲಿ ಚೇರು ಈ ಕಡೆ ಈ ಕಡೆ ಬರ್ಬೇಕು ಇನ್ನೊಂಚೂರು. ಇದೆಲ್ಲ ಅನ್ಪಾಕ್ ಮಾಡಬೇಕು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಹಾಕಿ ಎತ್ತಿಟ್ಟಿದ್ದು, ಇವಾಗಲೇ ತೆಗಿತಾ ಇರೋದು. ಬನ್ನಿ, ಇವಾಗ ಮಾಡಿದ್ರಾ? ಹಾಂ, ನೀವು ಚೆನ್ನಾಗಿದ್ದೀರಾ? ನೆನ್ನೆ ನಾನು ಮೊನ್ನೆ ರಾತ್ರಿ. ಅಮ್ಮ ಇಲ್ವಾ? ಇದ್ದಾರೆ, ಕೂತ್ಕೊಳ್ಳಿ. ಇಲ್ಲಿ ಈ ಕಡೆ ಕೂತ್ಕೊಳ್ಳಿ. ಇದೇ ನಮ್ಮನೆ ಲಕ್ಷ್ಮಿ. ಇದನ್ನ ಕೂರಿಸ್ತೀವಿ ಇವಾಗ. ಇಲ್ಲಿ ತಂದೆ ಎಲ್ಲಾನು ಅನ್ಪ್ಯಾಕ್ ಮಾಡ್ಬಿಡ್ತೀನಿ. ಆಕ್ಚುಲಿ ಲಾಸ್ಟ್ ಇಯರ್ ನಾನು ಪೇಟೆಯಲ್ಲಿ ಹುಡ್ಕೊಂಡು ಹೋಗಿ ತಂದಿದ್ದೆ ಜರ್ಮನ್ ಸಿಲ್ವರ್ದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ. ಇದೊಂಥರ ಲೋಟಸ್ ಡಿಸೈನು, ಸಕ್ಕತ್ತಾಗಿದೆ. ಫ್ರೂಟ್ಸ್ ಎಲ್ಲ ಇದೆ. ಇದೆಲ್ಲ ಉರುಳಿ ಬೌಲು. ಇದೆಲ್ಲ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ದು. ಆಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಆದ್ರೆ ನೈಟ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಹಿಂದಿನ ದಿನಾನೇ ನಾವು ತಿಂಡಿಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಿದ್ವಿ. ಯೂಶಲಿ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಪೂಜೆ ಮಾಡ್ಬಿಟ್ಟಿರ್ತಿದ್ವಿ. ಪೂಜೆನೂ ಆಗಿರ್ತಿತ್ತು. ಎಲ್ಲ ಹಿಂದಿನ ದಿನ ನೈಟೇ ಕೂರ್ಸಿ ರೆಡಿ ಮಾಡಿರ್ತಿದ್ವಿ, ಬೆಳಿಗ್ಗೆ ಪೂಜೆ ಮಾಡ್ತಿದ್ವಿ. ಬಟ್ ಈ ವರ್ಷ ಅಜ್ಜಿನೂ ಹಾಸ್ಪಿಟಲೈಸ್ಡ್ ಆಗಿದ್ರಿಂದ, ಮತ್ತೆ ನಾನು ನಮ್ಮ ಅಕ್ಕ ಇಬ್ರು ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಇಬ್ರಿಗೂ ಅವಳು ನಾನು ಇಬ್ರು ಬ್ಯಾಂಗ್ಳೂರಿಂದ ಬರ್ಬೇಕಿತ್ತು. ನಾನು ಮೊನ್ನೆ ಬಂದೆ, ಅವಳು ನಿನ್ನೆ ಬಂದು ನಾವು ಒಂದ್ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಹೆಲ್ಪ್ ಮಾಡಿದ್ವಿ. ಅಮ್ಮನೂ ಒಂದ್ ಸ್ವಲ್ಪ ಮುಂಚೆ ಮಾಡ್ಕೊಂಡಿದ್ರು. ಸೊ ಕ್ಲೀನಿಂಗೇ ಇನ್ನೂ ಬಾಕಿ ಇದ್ದಿದ್ರಿಂದ ನಮ್ಗೆ ಕೂರ್ಸೋದು ಲೇಟ್ ಆಯ್ತು ಈ ವರ್ಷ. ಬಟ್ ಫೈನ್, ಚೆನ್ನಾಗೇ ಕೂರಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಇದನ್ನ ಇಲ್ಲಿ ಹಾಕ್ತೀನಿ. ಇದೆಲ್ಲ ನಾನು ಲಾಸ್ಟ್ ಇಯರ್ ತಂದಿದ್ದು. ಈ ಇಯರ್ ಏನು ಪ್ರಿಪರೇಷನ್ ಮಾಡಕ್ಕೆ ಟೈಮ್ ಇರಲಿಲ್ಲ. ಇದೀಗ ಹಾಕ್ಲಾ? ಓವರ್ಲ್ಯಾಪ್ ಆಗುತ್ತೆ ಅನ್ಸ್ತಾ ಇದೆ ನಂಗೆ. ಇದ್ರ ಮೇಲೆ ಗ್ರೀನ್ ಮೇಲೆ ಪಿಂಕ್ ಅಂಡ್ ವೈಟ್ ಹೈಲೈಟ್ ಆಗುತ್ತೆ. ಅದಕ್ಕೆ ಇದು ಹಿಂಗ್ ಹಾಕ್ತೆ. ಈ ವೈಟ್ ಕಲರ್ ನ ಈ ಬ್ರೌನ್ ಮೇಲೆ ಹೈಲೈಟ್ ಆಗ್ಲಿ ಅಂತ ಈ ಪೇಂಟಿಂಗ್ ಇದೆಲ್ಲ ಅದನ್ನ
ಮೇಲೆ ಮತ್ತೆ ಇವಾಗ ಏನಿದೆ ಚಿಕ್ಕ ಚಿಕ್ಕದು. ಲಾಸ್ಟ್ ಟೈಮ್ ಆಕ್ಚುಲಿ ಮಂಟಪ ತರ ಮಾಡಿದ್ದೆ. ಮಂಟಪ ತರ ತರಿಸಿ ಮಂಟಪದಲ್ಲಿ ಇದೆಲ್ಲ ಹ್ಯಾಂಗಿಂಗ್ ತರ ಬಿಟ್ಟಿದ್ದೆ. ಈ ಸಲ ಸ್ವಲ್ಪ ಸೇಮ್ ಯೂನಿಕ್ ಆಗಿರ್ಲಿ, ಡಿಫ್ರೆಂಟ್ ಆಗಿ ಮಾಡೋಣ ಅಂತಿದ್ದೀನಿ. ಅಷ್ಟೊಂದು ಡಿಫ್ರೆನ್ಸ್ ಬರಲ್ವೇನೋ, ಬಟ್ ಲೆಟ್ಸ್ ಸಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕೋಣ ಅಂತ, ಆಯ್ತಾ? ಹಾ ಚೆನ್ನಾಗ್ ಕಾಣುತ್ತೆ. ಸೆಂಟರ್ಗೆ ಲೆಂತ್ ಆಗಿರ್ಲಿ, ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗ್ಲಿ ಸೈಡ್ಸ್ ಅಲ್ಲಿ. ಫಸ್ಟ್ ಯಾವ ತರ ಇದೆ ನನ್ನ ಹತ್ರ ಅಂತ ಈ ತರ ಹಾಕಿದೀನಿ. ಇದನ್ನ ಇಲ್ಲೊಂದು ಹಾಕ್ಲಾ, ಇಲ್ಲೊಂದು ಇದೇ ಸೀರೆನ ನಾವಿವತ್ತು ನಮ್ಮನೆ ಲಕ್ಷ್ಮಿಗೆ ಉಡಿಸ್ತಾ ಇರೋದು. ಇದನ್ನ ನಾನು ಆನ್ಲೈನಲ್ಲಿ ತರಿಸಿದ್ದು. ರೆಡ್ ಕಲರ್ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ನಂಗೆ ಇಷ್ಟ ಆಯಿತು ಈ ಸೀರೆದು. ನಮ್ಮಕ್ಕ ಇವಾಗ ಪ್ಲೀಟ್ಸ್ ತೆಗಿತಾ ಇದ್ದಾಳೆ. ಮುಂಚೆನೇ ನಾವು ನರ್ಗೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ದೇವ್ರಿಗೆ ಸೀರೆ ಉಡಿಸ್ತೀವಿ. ನಾವು ಬಾಳೆದೆಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕ್ಬೇಕು. ಆಮೇಲೆ ಓಂ ಅಂತ ಬರ್ದು ಅದ್ರ ಮೇಲೆ ಇದು ಬರೀ ಹೈಟ್ ಬರಕ್ಕೆ ಅಂತ ಇಡ್ತಾ ಇರೋದು. ಅದ್ರ ಮೇಲೆ ಆಕ್ಚುಲಿ ಈ ಬಿಂದಿಗೆಗೆನೆ ನಾವು ಸೀರೆ ಉಡ್ಸೋದು. ಇವಾಗ ಸೀರೆ ಎಲ್ಲ ಉಡ್ಸಿದ್ವಿ. ಎಲ್ಲ ರೆಡಿ ಆದ್ಮೇಲೆ ಹಿಂಗ್ ಕಾಣಿಸ್ತಿದೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ನಮ್ಮನೇಲಿ ಈ ರೀತಿ ನಾವು ಆಚರಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತಗೊಂಡು ನಾವು ಹಬ್ಬದ ಊಟನ ಮಾಡಿದ್ವಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಹೇಗ್ ಕ್ಲೀನಿಂಗ್ ಮಾಡಿದ್ವಿ, ಹೇಗ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ವಿ, ಡೆಕೋರೇಷನ್ಸ್ ಮಾಡಿದ್ವಿ, ಅಥವಾ ಶಾಪಿಂಗ್ ಮಾಡಿದ್ದಿರ್ಬೋದು, ಹಬ್ಬದ ಊಟ, ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಏನೇನ್ ತಗೊಳ್ಬೋದು ಅದನ್ನ ತಗೊಂಡು ವಿಡಿಯೋ ಮಾಡೋ ಪ್ರಯತ್ನ, ನಿಮ್ಮ ಮುಂದೆ ಇಡೋ ಪ್ರಯತ್ನ ಎಲ್ಲ ಇನ್ಕ್ಲೂಡ್ ಮಾಡಿದೀವಿ ಅನ್ಸುತ್ತೆ. ಸೊ ಅಮ್ಮ ಬೇರೆಯವ್ರ ಮನೆ ಕುಂಕುಮಕ್ಕೆ ಹೋಗಿದ್ದಾರೆ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳಕ್ ಆಗಿಲ್ಲ ಇವಾಗ. ಸೊ ಹೋಪ್ ಯು ಆಲ್ ಎಂಜಾಯ್ಡ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಮೂರು ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು ಅಂಡ್ ಬಾಯ್.